ಓಕೆ, ನಾರಾಯಣಗೌಡರ ಅರೆಸ್ಟ್ಗೆ ಸಂಬಂಧಪಟ್ಟ ಹಾಗೆ ನಾರಾಯಣಗೌಡರನ್ನ ಬಿಡುಗಡೆ ಮಾಡಬೇಕು ಅಂತೇಳಿ ಅಲ್ಲಿ ಬೆಳಗಾವಿ ಕರವೇ ಅಧ್ಯಕ್ಷ ದೀಪಕ್ ನೇತೃತ್ವದಲ್ಲಿ ಅಲ್ಲಿ ಪ್ರತಿಭಟನೆ ನಡೀತಾ ಇದೆ. ನೀವು ಗಮನಿಸ್ತಾ ಇದ್ದೀರಿ, ಬೆಳಗಾವಿಯಲ್ಲಿ ಭುಗಿಲೆದ್ದ ಕರವೇ ಪ್ರತಿಭಟನೆ ಬಹಳ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಆಗ್ತಾ ಇದೆ. ಕರವೇ ಅಧ್ಯಕ್ಷ TN ನಾರಾಯಣಗೌಡರನ್ನ ಬಂಧಿಸಲಾಗಿದೆ. ಅವರನ್ನು ಈ ಕೂಡಲೇ ಬಿಡುಗಡೆ ಮಾಡಬೇಕು ಅಂತೇಳಿ ಒತ್ತಾಯಿಸಿ, ಬಟ್ ಅವರು ನ್ಯಾಯಾಂಗ ಬಂಧನದಲ್ಲಿರೋ ಕಾರಣದಿಂದ ಬಿಡುಗಡೆ ಅಷ್ಟು ಸುಲಭ ಅಲ್ಲ, ಜಾಮೀನು ಸಿಗಬೇಕಾಗತ್ತೆ. ಭುಗಿಲೆದ್ದ ಕರವೇ ಪ್ರತಿಭಟನೆ, ಕನ್ನಡಕ್ಕಾಗಿ ಕರವೇ ಹೋರಾಟವನ್ನು ಮಾಡ್ತಾ ಇದೆ. ಬೆಳಗಾವಿಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರಿಂದ ಪ್ರತಿಭಟನೆ. ಮೊನ್ನೆ ಕನ್ನಡ ನಾಮಫಲಕ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬೆಂಗಳೂರಿನಲ್ಲಿ ಬಹಳ ದೊಡ್ಡ ಮಟ್ಟದ ಹೋರಾಟವನ್ನು TN ನಾರಾಯಣಗೌಡರು ಮಾಡಿದ್ರು. ಆ ಸಂದರ್ಭದಲ್ಲಿ ಹಾನಿ ಮಾಡಿದ್ದಾರೆ, ಹಿಂಸೆ ಮಾಡಿದ್ದಾರೆ, ಅಟ್ಯಾಕ್ ಮಾಡಿದ್ದಾರೆ ಅನ್ನುವಂಥ ಕಾರಣಕ್ಕಾಗಿ ಅವರನ್ನು ವಶಕ್ಕೆ ಪಡೆಯಲಾಗಿತ್ತು. ನಂತರ ಕೋರ್ಟ್ ಮುಂದೆ ಹಾಜರುಪಡಿಸಿದಾಗ ಅವರನ್ನು 14 ದಿನಗಳ ನ್ಯಾಯಾಂಗ ಬಂಧನಕ್ಕೆ ನೀಡಲಾಗಿತ್ತು. ಇದು ಕಾನೂನು ಬಾಹಿರ ಅಂತ ಹೇಳಿ ಇದೀಗ ಕನ್ನಡ ಸಂಘಟನೆಗಳು ಪ್ರತಿಭಟನೆಯನ್ನು ಮಾಡ್ತಾರೆ. ನಾರಾಯಣಗೌಡ ಬಂಧನ ಖಂಡಿಸಿ ಪ್ರತಿಭಟನೆ. ಇಂಗ್ಲಿಷ್ ನಾಮಫಲಕ ವಿರುದ್ಧ ಪ್ರತಿಭಟಿಸಿದ ಕರವೇ ಪ್ರತಿಭಟನೆ ಹಿನ್ನೆಲೆಯಲ್ಲಿ ನಾರಾಯಣಗೌಡ ಅವರನ್ನು ಬಂಧಿಸಲಾಗಿತ್ತು. ಕೂಡಲೇ ಬಿಡುಗಡೆ ಮಾಡುವಂತೆ ಕರವೇ ಆಗ್ರಹಿಸ್ತಾ ಇದೆ. ಕರವೇ ಜಿಲ್ಲಾ ಘಟಕದ ವತಿಯಿಂದ ಚೆನ್ನಮ್ಮ ವೃತ್ತದಲ್ಲಿ ಪ್ರತಿಭಟನೆ ಆಗ್ತಾ ಇದೆ. ಕರವೇ ಜಿಲ್ಲಾ ಅಧ್ಯಕ್ಷರಾಗಿರುವಂಥ ದೀಪಕ್ ನೇತೃತ್ವದಲ್ಲಿ ಅಲ್ಲಿ ಪ್ರತಿಭಟನೆಗಳಾಗ್ತಾ ಇದೆ. ವೃತ್ತದಲ್ಲಿ ಏನು ಕರವೇ ರಾಜ್ಯಾಧ್ಯಕ್ಷ ನಾರಾಯಣಗೌಡರ ಬಂಧನವನ್ನು ಖಂಡಿಸಿ ಬೆಳಗಾವಿಯಲ್ಲಿ ಕರವೇ ಕಾರ್ಯಕರ್ತರು ಪ್ರತಿಭಟನೆಯನ್ನು ಮಾಡ್ತಿದ್ದಾರೆ. ಬೆಳಗಾವಿಯ ಚೆನ್ನಮ್ಮ ವೃತ್ತದಲ್ಲಿ ಏನು ಮಾನವ ಸರಪಳಿಯನ್ನು ಹಾಕಿ ಪ್ರತಿಭಟನೆಯನ್ನು ಮಾಡ್ತಿದ್ದಾರೆ ಮತ್ತು ಆಂಗ್ಲ ಭಾಷೆಯ ವಿರುದ್ಧ ಸಮರ ಸಾರಿದಂಥ ಏನು ಕರವೇ ಕಾರ್ಯಕರ್ತರು ಈಗಾಗಲೇ ಪ್ರತಿಭಟನೆಯನ್ನು ಮಾಡಿದ್ದಾರೆ. ರಾಜ್ಯಾದ್ಯಂತ ಕೂಡ ಪ್ರತಿಭಟನೆಗಳು ನಡೀತಿದೆ ಮತ್ತು ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳು ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಹಾಕಲಾಗಿದೆ ಮತ್ತು ಬಸ್ ಸಂಚಾರಕ್ಕೂ ಕೂಡ ಈಗಾಗಲೇ ಕರವೇ ಕಾರ್ಯಕರ್ತರು ಅಡ್ಡ ಹಾಕಿದ್ದಾರೆ ಮತ್ತು ಬಸ್ ಸಂಚಾರಕ್ಕೆ ಏನು ಹೋಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಬಸ್ ಮುಂದೆನೇ ಕುಳಿತು ಪ್ರತಿಭಟನೆಯನ್ನು ಮಾಡ್ತಿದ್ದಾರೆ. ಸಾವಿರಾರು ಸಂಖ್ಯೆಯಲ್ಲಿ ಕೂಡ ಕರವೇ ಕಾರ್ಯಕರ್ತರು ಬೆಳಗಾವಿಯ ಚೆನ್ನಮ್ಮ ವೃತ್ತದಲ್ಲಿ ಸೇರಿದ್ದಾರೆ. ಪ್ರಮುಖವಾಗಿ ಮತ್ತು ಯಾವುದೇ ರೀತಿಯಾದಂಥ ಅಹಿತಕರಗಳ ಘಟನೆ ನಡೀಬಾರ್ದು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಬೆಳಗಾವಿಯ ಚೆನ್ನಮ್ಮ ವೃತ್ತದಲ್ಲಿ ಕೂಡ DCP ರೋಹನ್ ಜಗದೀಶ್ ಅವರ ನೇತೃತ್ವದಲ್ಲಿ ಪ್ರತಿಭಟನೆಯನ್ನು ಕೂಡ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ನಿಯೋಜನೆ ಮಾಡಿರುವಂಥದ್ದು. ಪ್ರಮುಖವಾಗಿ ನಾರಾಯಣಗೌಡರನ್ನು ಬಿಡುಗಡೆ ಮಾಡಬೇಕು, ಇಲ್ಲ ಆದರೆ ನಾವು ಉಗ್ರವಾದಂಥ ಹೋರಾಟವನ್ನು ಮಾಡ್ತಿದ್ದೇವೆ ಅನ್ನೋ ನಿಟ್ಟಿನಲ್ಲಿ ಸರ್ಕಾರದ ವಿರುದ್ಧ ಧಿಕ್ಕಾರಕ್ಕೋಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಮತ್ತು ದೃಶ್ಯದಲ್ಲಿ ಗಮನಿಸಬಹುದು, ಇಡೀ ಚೆನ್ನಮ್ಮ ವೃತ್ತದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ನಿಯೋಜನೆ ಮಾಡಿದ್ದಾರೆ. ಸಾಕಷ್ಟು ಸಂಖ್ಯೆಯಲ್ಲಿ ಪೊಲೀಸರು ಕೂಡ ಬೀಡು ಬಿಟ್ಟಿದ್ದಾರೆ ಮತ್ತು ರಾಜ್ಯದಲ್ಲಿ ಸಾಕಷ್ಟು ಆಂಗ್ಲಮಯ ಆಗಿದೆ, ಬೆಳಗಾವಿ ಕೂಡ ಆಂಗ್ಲಮಯ ಆಗಿದೆ ಅನ್ನೋ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಮತ್ತು ಇಡೀ ಏನು ಕರ್ನಾಟಕ ಅಷ್ಟೇ ಅಲ್ಲ, ರಾಜ್ಯದಲ್ಲಿ ಕೂಡ ಏನು ನಾಮಫಲಕದಲ್ಲಿ ಆಂಗ್ಲಮಯ ಇದೆ ಅದನ್ನು ಕನ್ನಡಮಯ ಆಗಬೇಕು ನಿಟ್ಟಿನಲ್ಲಿ ಪ್ರತಿಭಟನೆಗೆ ಮುಂದಾಗಿರುವಂಥದ್ದು. ಮತ್ತು ಈಗಾಗಲೇ ಬೆಳಗಾವಿಯ ಚೆನ್ನಮ್ಮ ವೃತ್ತದಲ್ಲಿ ಪ್ರತಿಭಟನೆಗೆ ಮುಂದಾಗಿರುವಂಥ ಕರವೇ ಕಾರ್ಯಕರ್ತರು ಪ್ರತಿಭಟನೆ ಮಾಡ್ತಿದ್ದಾರೆ ಮತ್ತು ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ಪೊಲೀಸರು ಜಮಾಯಿಸಿದ್ದಾರೆ. ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳು ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಪ್ರತಿಭಟನೆಗೆ ಮುಂದಾಗಿದ್ದು ಮತ್ತು ಬೆಳಗಾವಿಯ ಜಿಲ್ಲಾಧ್ಯಕ್ಷ ಏನು ದೀಪಕ್ ಗುಡುಗನಟ್ಟಿ ಅವರ ನೇತೃತ್ವದಲ್ಲಿ ಈಗಾಗಲೇ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ಮತ್ತು ಇಲ್ಲಿ ಪೊಲೀಸರು ಮತ್ತು ಕರವೇ ಕಾರ್ಯಕರ್ತರ ನಡುವೆ ಕೂಡ ವಾಗ್ವಾದ ಕೂಡ ನಡೀತಾ ಇದೆ. ಈಗ ಕರವೇ ಕಾರ್ಯಕರ್ತರ ನಾನು ಮಾತಾಡ್ತಾ ಹೋಗ್ತೇನೆ. ಸರ್, ಪ್ರತಿಭಟನೆ ಸರ್ ಏನು ಉದ್ದೇಶ? ಕನ್ನಡ ಹೋರಾಟಗಾರನ್ನ ಕರ್ನಾಟಕದಲ್ಲಿ ಕನ್ನಡ ಉಳಿಬೇಕು, ನಿಯಮದ ಪ್ರಕಾರ ಕನ್ನಡ ಉಳಿಬೇಕಂತೇಳಿ ಹೋರಾಟ ಮಾಡಿದರೆ ನಮ್ಮ ನಾರಾಯಣಗೌಡರನ್ನ ಅಧ್ಯಕ್ಷರಾದ ನಾರಾಯಣಗೌಡರನ್ನ ಬಂಧನ ಮಾಡಿದ್ದಾರೆ. ಬಂಧನ ಮಾಡಿದಂಥ ನಾರಾಯಣಗೌಡರನ್ನ ತಕ್ಷಣ ಬಿಡುಗಡೆ ಮಾಡಬೇಕು, ಇಲ್ಲದಿದ್ದರೆ ರಾಜ್ಯಾದ್ಯಂತ ಇದೇ ರೀತಿ ಹೋರಾಟಗಳನ್ನ ನಾವು ಮುಂದುವರಿಸ್ತೀವಿ. ಸರ್, ಈಗ ಆಂಗ್ಲ ಭಾಷೆಯಲ್ಲಿ ಇಲ್ಲಿ ಬೆಳಗಾವಿಯಲ್ಲಿ ಸಾಕಷ್ಟು ಇದೆ, ನೀವು ಬರೀ ಆಂಗ್ಲ ಭಾಷೆಗೆ ಒತ್ತು ಕೊಡದೆ ನಾಮಫಲಕದಲ್ಲಿ ಇವೆ, ಆದರೆ ಹಳ್ಳಿಗಳಲ್ಲಿ ಕೂಡ ಎಲ್ಲ ಮರಾಠಿಮಯ ಇದೆ, ಅಲ್ಲಿ ಹೋಗ್ಬೋದಾ? ಅದೇ ರಾಜ್ಯ ಸರ್ಕಾರದ ಇದು ಹೇಳಿತನ ಅಂತ ಹೇಳ್ಬೋದು. ಯಾಕಂತಂದರೆ ಎಲ್ಲ ಕಡೆ ನಿಯಮ ಇರಬೇಕಾದ್ರೆ ಗ್ರಾಮ ಪಂಚಾಯತಿ ಆಗಿರ್ಬೋದು, ಪಟ್ಟಣ ಪಂಚಾಯತಿ ಆಗಿರ್ಬೋದು, ಮಹಾನಗರ ಪಾಲಿಕೆ ಆಗಿರ್ಬೋದು, ಎಲ್ಲ ಕಡೆ ನಿಯಮ ಇರಬೇಕಾದ್ರೆ ಅದು ಪಾಲನೆ ಮಾಡೋದಿಲ್ಲಲ್ಲ. ನಾವೇನಾದರೂ ಅದನ್ನು ಹರಿದು ಹಾಕಿದರೆ ನಮ್ಮ ಮೇಲೆ ನೀವು ಕಾನೂನು ಕ್ರಮ ತಗೊಳ್ತೀರಿ. ಅವ್ರು ಪಾಲನೆ ಮಾಡಿಲ್ಲಲ್ಲ, ಅಧಿಕಾರಿಗಳ ಮೇಲೆ ಎಷ್ಟು ಕ್ರಮ
ಕ್ರಮ ತಗೊಂಡಿದ್ದೀರಿ. ಪೊಲೀಸರು ನಮ್ಮನ್ನು ಬಂಧಿಸ್ತಾರಲ್ಲ, ಬಂಧಿಸ್ರಿ ನೀವು, ಬೇಡ ಅನ್ನೋದಿಲ್ಲ. ಆದರೆ ಅವರು ಕಾನೂನು ಉಲ್ಲಂಘನೆ ಮಾಡಿದಾರಲ್ಲ, ಬೋರ್ಡ್ ಹಾಕಿದವರು ಕಾನೂನು ಉಲ್ಲಂಘನೆ ಮಾಡಿದಾರಲ್ಲ, ಅವ್ರಿಗೆ ಯಾಕೆ ಬಂಧಿಸೋದಿಲ್ಲ ನೀವು? ಅವ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಿಲ್ಲ, ಅವ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ರಿ, ಆಮೇಲೆ ನಾವು ನೋಡ್ತೀವಿ. ಸರ್ ಈಗ ಏನು ಪ್ರತಿಭಟನೆ ಮಾಡ್ತೀರಿ ಚೆನ್ನಮ್ಮ ಸರ್? ಇವತ್ತು ನಮ್ಮ ನಾಯಕರಾದಂಥ ನಾರಾಯಣಗೌಡರನ್ನ ಬಂಧಿಸಿದ್ದಾರೆ. ಕೂಡಲೇ ಜೈಲದಿಂದ ಬಿಡುಗಡೆಗೊಳಿಸ್ಬೇಕು.